ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾತಿಗಣತಿ ಸಮೀಕ್ಷೆಗೆ ವಿರೋಧ ಪಕ್ಷಗಳ ವಿರೋಧವಿದ್ದರೂ ಕೂಡ ಜಾತಿಗಣತಿ ಕಾರ್ಯ ನಡೀತಾ ಇದೆ. ಮತ್ತೊಂದೆಡೆ BPL ಕಾರ್ಡ್ನ APLಗೆ ವರ್ಗಾಯಿಸುವಂಥ ಕೆಲಸ ಕೂಡ ಸದ್ದಿಲ್ಲದೆ ನಡೀತಾ ಇದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇದು ಈ ಕ್ಷಣದ ಸುದ್ದಿ. ನಾನು ಶಿವು ರಾನರಾಪುರ. ಸರ್ಕಾರ BPL ಕಾರ್ಡ್ ರದ್ದು ಮಾಡಲು ಮುಂದಾಗಿದ್ಯಾ? ಜಾತಿ ಗಣತಿ ವೇಳೆ ರೇಷನ್ ಕಾರ್ಡ್ ರದ್ದಾಗುತ್ತಾ? ಸರ್ಕಾರ BPLನ APLಗೆ ವರ್ಗಾಯಿಸಲು ಮುಂದಾಗಿದ್ಯಾ? ನಕಲಿ BPL ಕಾರ್ಡ್ ರದ್ದುಪಡಿಸಿ APLಗೆ ವರ್ಗಾವಣೆ. ಬಡವರಿಗೆ ಸೇರಬೇಕಾದ ಸೌಲಭ್ಯಕ್ಕೆ ಕತ್ತರಿ ಹಾಕಿದ್ರ? ಅನರ್ಹರ ಬಳಿ ಕೂಡ BPL ಕಾರ್ಡ್ ಇದೆಯಾ? ಅದೆಷ್ಟೋ ಮಂದಿಗೆ ಜಾತಿಗಣತಿ ಮಾಡ್ತಾ ಇರೋ ಉದ್ದೇಶನೇ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋಕೆ ಅಂತಾನೆ ತಿಳಿದುಕೊಂಡಿದ್ದಾರೆ. ರಾಜ್ಯದಲ್ಲಿ ಸದ್ಯ ಜಾತಿಗಣತಿ ಕಾರ್ಯ ಏನೋ ನಡೀತಾ ಇದೆ. ಮತ್ತೊಂದೆಡೆ ನಕಲಿ BPL ಕಾರ್ಡ್ ರದ್ದುಪಡಿಸಿ ಅಂಥವರನ್ನ APLಗೆ ವರ್ಗಾಯಿಸುವಂಥ ಕೆಲಸ ಕೂಡ ಮುಂದುವರೆದಿದೆ. ಈ ನಡುವೆ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಆತಂಕ ಕೂಡ ಶುರುವಾಗಿದೆ. ಎಲ್ಲಿ ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಬಿಡುತ್ತೋ ಅಂತ ಭಯದಲ್ಲಿದ್ದಾರೆ. ಆದರೆ ಇದೀಗ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಪಡೆದಂತಹ BPL ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಅಂಥವರನ್ನು APLಗೆ ವರ್ಗಾವಣೆ ಮಾಡುವ ಕೆಲಸವನ್ನು ಸರ್ಕಾರ ಮುಂದುವರೆಸಿದೆ. ಇದರ ಉದ್ದೇಶ ಬಡವರಿಗೆ ಸಿಗಬೇಕಾಗಿರುವಂಥ ಸೌಲಭ್ಯಗಳನ್ನು ದೊರಕಿಸಿಕೊಡೋದಾಗಿದೆ. ಮತ್ತೊಂದೆಡೆ ಇದೀಗ ಜಾತಿಗಣತಿ ಮಾಡ್ತಾ ಇದ್ದು ಇದರಿಂದ ಪಡಿತರ ಚೀಟಿ ರದ್ದಾಗುತ್ತೆ ಎಂಬ ತಪ್ಪು ಕಲ್ಪನೆಯಲ್ಲಿ ಹಲವು ಜನರಿದ್ದಾರೆ. ರಾಜ್ಯಾದ್ಯಂತ ಸಾಮಾಜಿಕ ಆರ್ಥಿಕ ಅಸಮಾನತೆಗಳನ್ನು ಹೋಗಲಾಡಿಸೋದಕ್ಕೆ ಈ ದತ್ತಾಂಶ ಸಹಕಾರಿಯಾಗುತ್ತೆ. ಆದ್ದರಿಂದ ಜನರು ಈ ಸಮೀಕ್ಷೆ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಹೊಂದದೆ ಮತ್ತು ವದಂತಿಗಳಿಗೆ ಕಿವಿ ಕೊಡದೆ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಜಿಲ್ಲಾಧಿಕಾರಿಗಳು ಮನವಿ ಕೂಡ ಮಾಡಿಕೊಳ್ತಿದ್ದಾರೆ. ಸಾಮಾನ್ಯವಾಗಿ BPL ಪಡಿತರ ಚೀಟಿಯನ್ನು ಬಡತನ ರೇಖೆಗಿಂತ ಕೆಳಗಿರುವಂಥವ್ರಿಗೆ ನೀಡಲಾಗುತ್ತೆ. ಆದರೆ ಅನರ್ಹರು ಕೂಡ BPL ಕಾರ್ಡ್ ಹೊಂದಿದ್ದಾರೆ. ಬಡವರಿಗೆ ಸಿಗಬೇಕಾದ ಅನ್ನವನ್ನು ಕಿತ್ಕೊಳ್ತಾ ಇದ್ದಂಥವರು. ಆದರೆ ಇದೀಗ ಇಂಥವರ ವಿರುದ್ಧ ಸರ್ಕಾರ ಸಮರ ಸಾರ್ತಾ ಇದೆ. ಈ ಮೂಲಕ ಅನರ್ಹರ ಬಳಿಯ BPL ಕಾರ್ಡ್ ರದ್ದುಪಡಿಸಿ APLಗೆ ವರ್ಗಾವಣೆ ಮಾಡಲಾಗ್ತಾ ಇದೆ. ಹೀಗೆ ಬಡವರಿಗೆ ಸೇರಬೇಕಾಗಿರುವಂಥ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಮುಂದಾಗಿದ್ದು ಹಲವರು ವಿರೋಧದಿಂದ ಹಿಂದೆ ಸರಿದಿತ್ತು. ಈಗ ಪರಿಶೀಲನೆ ಬಳಿಕ ರದ್ದು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ತುಂಬ ಜನ ಅರ್ಹರಿದ್ದರೂ ಕೂಡ ಅವರಿಗೆ BPL ಕಾರ್ಡ್ಗಳನ್ನು ಹೊಂದಿಲ್ಲ. ಇದರಿಂದಾಗಿ ಅನರ್ಹರು BPL ಕಾರ್ಡ್ಗಳನ್ನು ಪಡ್ಕೊಂಡಿದ್ದಾರಲ್ಲ, ಅದನ್ನು ರದ್ದುಪಡಿಸಲಾಗ್ತಾ ಇದೆ. ಒಂದು ವೇಳೆ ಅರ್ಹರ ಬಳಿಯ BPL ಕಾರ್ಡ್ಗಳು ರದ್ದಾಗಿದ್ದರೆ ಸೂಕ್ತ ದಾಖಲೆಗಳೊಂದಿಗೆ ಆಹಾರ ಇಲಾಖೆ ಕಚೇರಿಗೆ ಮಾಹಿತಿಯನ್ನು ಸಲ್ಲಿಸಬಹುದು. ಆಗ ಪರಿಶೀಲನೆ ನಡೆಸಿ ರದ್ದಾಗಿದ್ದಂತಹ BPL ಕಾರ್ಡ್ಗಳನ್ನು ಮತ್ತೆ ವಿತರಣೆ ಮಾಡುವ ಕುರಿತು ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಕೂಡ ಸೂಚನೆ ಕೊಟ್ಟಿದೆ.
ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.